ನೆನೆಸ್ಕೊಂಡು ಈಗಿನ ಪೀಠಾಧ್ಯಕ್ಷರು ಹಾಗೂ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದಂತಹ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ಈ ಪ್ರೆಸ್ ಮೀಟಿಗೆ ಪ್ರಿಂಟ್ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದ ತಾವೆಲ್ಲರೂ ನಮ್ಮ ಆಹ್ವಾನದ ಮೇರೆಗೆ ತಾವೆಲ್ಲರೂ ಇವತ್ತು ಇಲ್ಲಿ ಉಪಸ್ಥಿತರಿದ್ದೀರಿ. ತಮಗೆಲ್ಲ ನಾನು ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಪರವಾಗಿ ಪೂರ್ವಕವಾದಂತಹ ವಿಶ್ವಾಸಗಳನ್ನು ಕೋರ್ತಾ ಇದ್ದೇನೆ. ನಾನು ಡಾಕ್ಟರ್ ಸಿ ಕೆ ಸುಬ್ರಾಯ, ರಿಜಿಸ್ಟ್ರಾರ್ ಆದಿಚುಂಚನಗಿರಿ ಯೂನಿವರ್ಸಿಟಿ, ಕುಲಸಚಿವರು ಆದಿಚುಂಚನಗಿರಿ ವಿಶ್ವವಿದ್ಯಾಲಯ, ಹಾಗೆ ಡಾಕ್ಟರ್ ಶೋಭಿತ್ ರಂಗಪ್ಪ ಅವರು ಡೈರೆಕ್ಟರ್ ಆಫ್ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮಾಲಿಕ್ಯುಲರ್ ಮೆಡಿಸಿನ್ ಅದರ ಮುಖ್ಯಸ್ಥರಾಗಿದ್ದಾರೆ. ಅವರು ಸಹ ನಮ್ಮ ಜೊತೆಗೆ ಇವತ್ತು ಉಪಸ್ಥಿತರಿದ್ದಾರೆ. ಇವತ್ತಿನ ಈ ಪ್ರೆಸ್ ಮೀಟಿನ ಮುಖ್ಯ ಉದ್ದೇಶ ನಾವೊಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಇಂಟರ್ಡಿಸಿಪ್ಲಿನರಿ ಅಪ್ರೋಚಸ್ ಇನ್ ಹೆಲ್ತ್ ಸೈನ್ಸಸ್ ಫಾರ್ ಟ್ರಾನ್ಸ್ಲೇಷನಲ್ ರಿಸರ್ಚ್ ಅಂತಕ್ಕಂತಹ ಬಹಳ ವಿಶೇಷವಾದಂತಹ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಈ ಕಾನ್ಫರೆನ್ಸನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ತಮ್ಮನ್ನೆಲ್ಲ ನಾವು ಆಹ್ವಾನಿಸಿ ಬಹಳಷ್ಟು ಜನರಿಗೆ ತಲುಪಲಿ ತಮ್ಮ ಪ್ರಿಂಟ್ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ಅಂತಕ್ಕಂಥದ್ದು ತಿಳಿಸ್ತಿದ್ದೇವೆ. ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠ ತಮಗೆಲ್ಲರಿಗೂ ಗೊತ್ತಿದೆ, ಸುಮಾರು 1800 ವರ್ಷಕ್ಕಿಂತಲೂ ಹೆಚ್ಚು ಇತಿಹಾಸ ಉಳಿದಿರ್ತಕ್ಕಂತಹ ಒಂದು ಆಧ್ಯಾತ್ಮಿಕ ಪರಂಪರೆಯ ಮಹಾಸಂಸ್ಥಾನ ಮಠ. ಅದರ 72ನೇ ಗುರುಗಳಾಗಿ ಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಆ ಮಹಾಸಂಸ್ಥಾನ ಪೀಠವನ್ನು ಬಹಳ ವಿಶೇಷವಾಗಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಬೇರೆ ಕ್ಷೇತ್ರಗಳಲ್ಲಿ ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮದು 9 ಲಿಂಕ್ಸ್ ಅಂತ ಅಂದರೆ ಅನ್ನ, ಅಕ್ಷರ, ಆರೋಗ್ಯ, ಆಧ್ಯಾತ್ಮಿಕ, ಹಾಗೆ ಅರಣ್ಯ, ಆಕಳು, ಅನುಕಂಪ, ಹೀಗೆ ಒಟ್ಟು 9 ಆಯಾಮಗಳಲ್ಲಿ ಮಹಾಸಂಸ್ಥಾನ ಮಠ ಕಾರ್ಯ ಮಾಡಿಕೊಂಡು ಸಾಮಾನ್ಯ ಜನರಿಗೂ ವಿದ್ಯೆ ಸಿಗಬೇಕು, ಸಾಮಾನ್ಯ ಜನರಿಗೂ ಆರೋಗ್ಯದ ಹೆಲ್ತ್ ಇದಕ್ಕೆ ಅವಕಾಶ ಆಗಬೇಕು ಅಂತಕ್ಕಂಥದ್ದು, ಹಾಗೆ ಎನ್ವೈರನ್ಮೆಂಟಲ್ ಇರ್ಬೋದು, ಹಸಿದವರಿಗೆ ಅನ್ನ ಕೊಡ್ತಕ್ಕಂಥದ್ದು ಇರ್ಬೋದು, ಇದು ಮಹಾಸಂಸ್ಥಾನ ಮಠದ ಒಂದು ಮೂಲ ದೇಶ ಇಟ್ಕೊಂಡು ಆಧ್ಯಾತ್ಮಿಕದ ಬಗ್ಗೆಯೂ ವಿಶೇಷವಾಗಿ ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು ಒಂದು. ಎರಡನೇದು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಅಂತಕ್ಕಂಥದ್ದು 1974ರಲ್ಲಿ ಪ್ರಾರಂಭ ಆಯಿತು. ಇವತ್ತು 500ಕ್ಕೂ ಹೆಚ್ಚು ಅಂದರೆ 550ರ ಹತ್ತಿರ ವಿದ್ಯಾಸಂಸ್ಥೆಗಳನ್ನು ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲ, ದೇಶದ ವಿವಿಧ ಭಾಗಗಳಲ್ಲಿ, ಹೊರದೇಶದಲ್ಲೂ ಸಮೇತ ಇವತ್ತು ವಿದ್ಯಾಸಂಸ್ಥೆಗಳನ್ನು, ಆಧ್ಯಾತ್ಮಿಕ ಕೇಂದ್ರಗಳನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ವೆಬ್ಸೈಟಿಗೆ ಹೋದರೆ ಎಲ್ಲವೂ ಅಲ್ಲಿ ಅವೈಲಬಲ್ ಇದೆ. ಶಿಕ್ಷಣ ಟ್ರಸ್ಟ್ ಅದು ಮೂಲ ಸಂಸ್ಥೆ. ಆ ಮೂಲ ಸಂಸ್ಥೆ ಬಹಳಷ್ಟು ಗ್ರಾಮೀಣ ಭಾಗದಲ್ಲಿ ವಿದ್ಯಾಸಂಸ್ಥೆಗಳನ್ನು ತೆರೆದಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಅದು ಕಾಲೇಜುಗಳಿರ್ಬೋದು, ಎಲ್ಲವೂ ಆ ಒಂದು ಸಂಸ್ಥೆನಲ್ಲಿ ತಮಗೆ ಗೊತ್ತಿದೆ. ಅಲ್ಲಿ ಮೆಡಿಕಲ್ ಕಾಲೇಜ್ ಇರ್ಬೋದು, ಹೆಲ್ತ್ ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರ್ಬೋದು. ನಮಸ್ಕಾರ. ನಮ್ಮ ರಿಜಿಸ್ಟರ್ ನಮಗೆಲ್ಲ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಮಾಡಿದ್ದಾರೆ. ಸೊ ಮುಖ್ಯವಾಗಿ ಈ ಕಾನ್ಫರೆನ್ಸಲ್ಲಿ ಜಪಾನಿಂದ 4 ಜನ ಸ್ಪೀಕರ್ಸ್ ಬರ್ತಾ ಇದ್ದಾರೆ. ಇಥಿಯೋಪಿಯಾ, ಅಡಿಸ್ ಅಬಾಬಾ ಯೂನಿವರ್ಸಿಟಿ ಅಂತ ಇದೆ, ಇಥಿಯೋಪಿಯಾದಿಂದ ಸ್ಪೀಕರ್ ಮಾಡ್ತಾ ಇದ್ದಾರೆ. ಸಿಂಗಾಪುರ್ ಸಿಂಗಾಪುರದಿಂದ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆಮೇಲೆ ಇದ್ರ ಜೊತೆಗೆ ಇಂಟರ್ನಲ್ ಸ್ಪೀಕರ್ಸ್ ಕೂಡ ಹೈ ಲೆವೆಲ್ ಅಂದರೆ ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ RCB ಅಂತ ಇದೆ ಫರೀದಾಬಾದ್ನಲ್ಲಿ, ಅಲ್ಲಿಂದ ಸ್ಪೀಕರ್ಸ್ ಬರ್ತಾ ಇದ್ದಾರೆ. IISc ಸ್ಪೀಕರ್ಸ್ ಬರ್ತಾರೆ. ಇದು ಒಂದು ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಟಾಪ್ ಲೆವೆಲ್ ಸೈಂಟಿಸ್ಟ್ನ ಒಂದು ಮಿಶ್ರಣ. ಸೊ ಹಾಗಾಗಿ ಅವ್ರದ್ದು ನಮ್ಮದು ಕೊಲಾಬರೇಟಿವ್ ರಿಸರ್ಚ್ ಯಾವ ಥರ ಮುಂದೆ ನಡೆಸ್ಕೊಂಡು ಹೋಗ್ಬೇಕು, ಮತ್ತು ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಆ ಥರ ಆಗಿರೋದ್ರಿಂದ ಭಾಳ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು. ಮತ್ತು ಯಂಗ್ಸ್ಟರ್ ಸೈನ್ಸ್ಗೆ
ಮಾನ್ಯತೆ ಕೊಡುವಂಥ ಎಲ್ಲ ಸ್ಟೂಡೆಂಟ್ಸ್ ಆಗಿರ್ಬೋದು, ರಿಸರ್ಚ್ ಕಾಲೇಜ್ಗಳಾಗಿರ್ಬೋದು, ಫ್ಯಾಕಲ್ಟೀಸ್ ಆಗಿರ್ಬೋದು, ಇವರೆಲ್ಲ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಎಲ್ಲರಿಗೂ ಅವರದ್ದೇ ಆದಂಥ ಏನಾದರೂ ರಿಸರ್ಚ್ ಐಡಿಯಾಸ್ಗಳಿದ್ರೆ ಬಂದು ಡಿಸ್ಕಷನ್ ಮಾಡಿ ಮುಂದಕ್ಕೆ ಏನಾದರೂ ಎಕ್ಸ್ಪ್ಲೋರ್ ಮಾಡೋಂಥ ಎಲ್ಲ ಒಂದು ಪ್ಲಾಟ್ಫಾರ್ಮ್ನ ಮಾಡ್ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಬೇರೆ ಏನಾದರೂ